ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ರಶ್ಮಿಕಾ ಮಂದಣ್ಣ ಅವರು ಒಂದಲ್ಲ ಒಂದು ವಿಷಯಕ್ಕೆ ಟ್ರೆಂಡ್ ಆಗ್ತಾನೆ ಇದ್ದಾರೆ, ಕೆಲವೊಂದು ವಿಷಯಕ್ಕೆ ಟ್ರೋಲ್ ಆಗ್ತಾನೆ ಇದ್ದಾರೆ. ಇತ್ತೀಚೆಗೆ ಈಗ ಒಂದು ವಿಷಯಕ್ಕೆ ಈಗ ರಶ್ಮಿಕಾ ಮಂದಣ್ಣ ಅವರು ಟ್ರೋಲ್ ಆಗ್ತಾ ಇದ್ದಾರೆ. ಯಾವ ವಿಷಯಕ್ಕೆ, ಏನೆಲ್ಲ ಆಯ್ತು, ಹಿಂದೆ ಯಾವೆಲ್ಲ ವಿಷಯಕ್ಕೆ ಟ್ರೋಲ್ ಆಗಿದ್ರು ಅನ್ನೋ ಒಂದು ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮೊದಲದಾಗಿ ರಶ್ಮಿಕಾ ಮಂದಣ್ಣ ಅಂದ್ರೆ ನಮ್ಗೆಲ್ಲ ಗೊತ್ತು, ಕಿರಿಕ್ ಪಾರ್ಟಿ ಸಿನಿಮಾ ಇಂದ ಕನ್ನಡದಿಂದ ಲಾಂಚ್ ಆದಂಥ ಹುಡುಗಿ. ಕರ್ನಾಟಕದಲ್ಲೇ ಇದ್ದು ಕನ್ನಡ ಬರದೇ ಇದ್ರು ಕೂಡ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅಂತ ಹೇಳ್ಕೊಳಕ್ ಆಗದೆ ಇರೋ ಮಟ್ಟಕ್ಕೆ ಈಗ ಬೆಳೆದು ನಿಂತಿದ್ದಾರೆ. ಇವ್ರಿಗೆ ನಮ್ಮ ರಕ್ಷಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರು ಮೊದಲನೇ ಬಾರಿಗೆ ಸಿನಿಮಾದಲ್ಲಿ ನಡ್ಸೋಕೆ ಅವಕಾಶ ಮಾಡಿಕೊಟ್ರು. ಇವರು ಕಿರಿಕ್ ಪಾರ್ಟಿ ಸಿನಿಮಾ ಮುಖಾಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಪದಾರ್ಪಣೆ ಮಾಡಿದ್ರು. ಅದಾದ್ಮೇಲೆ ಒಳ್ಳೊಳ್ಳೆ ಆಫರ್ಗಳು ಬಂದು, ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ತು. ಹಾಗಾಗಿ ಈಕೆ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋದ್ರು. ಅದಾದ್ಮೇಲೆ ರಕ್ಷಿ ಶೆಟ್ಟಿ ಅವರು ಕೂಡ ಇವ್ರ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು, ಅದು ಕೂಡ ಮುರಿದು ಬೀಳ್ತು. ತೆಲುಗುಗೆ ಹೋದ್ಮೇಲೆ ತೆಲುಗು ಆಡಿಯನ್ಸ್ ತುಂಬಾ ಇಷ್ಟಪಟ್ಟಿದ್ರಿಂದ ಇವರು ತೆಲುಗುವಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ರು. ಅದರಲ್ಲೂ ಅತಿ ಹೆಚ್ಚು ವಿಜಯ್ ದೇವರಕೊಂಡ ಜೊತೆ ಮಾಡಿದ್ರಿಂದ ಇವ್ರಿಗೂ ಅವ್ರಿಗೂ ಏನೋ ಇದೆ ಅನ್ನೋ ಲೆವೆಲ್ಗೆ ಇತ್ತೆ. ಸದ್ಯಕ್ಕೆ ಇವರು ಇಲ್ಲಿಂದ ಹೈದರಾಬಾದ್ಗೆ ಶಿಫ್ಟ್ ಆಗಿ ಹೋಗಿದ್ದಾರೆ ಕೂಡ. ಹೈದರಾಬಾದ್ ನಲ್ಲೇ ಸ್ವಂತ ಮನೆ ಮಾಡ್ಕೊಂಡು ಅವರು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಮೊದಲನೇ ಬಾರಿಗೆ ಟ್ರೋಲ್ ಆಗಿದ್ದು ಅವರು ರಕ್ಷಿತ್ ಶೆಟ್ಟಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರಿಂದ. ಅಲ್ಲಿಂದ ಇವ್ರ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಅಂತ ನಮ್ಮ ಕನ್ನಡಿಗರು ಅನ್ಕೊಂಡ್ರು. ಆದ್ರೆ ಅವ್ರಿಗೆ ಅಲ್ಲಿಂದ ಅವರ ಲೈಫ್ ಅಲ್ಲಿ ಗುಡ್ ಟೈಮೇ ಸ್ಟಾರ್ಟ್ ಆಯ್ತು. ಒಳ್ಳೆ ಆಪರ್ಚುನಿಟಿಗಳು ಬಂದು, ದೊಡ್ಡ ಸಿನಿಮಾಗಳು ಸಿಕ್ತು. ಬಟ್ ನಮ್ಮ ಕನ್ನಡದಲ್ಲಿ ಅವ್ರಿಗೆ ಆಪರ್ಚುನಿಟೀಸ್ ಕಮ್ಮಿ ಆಗ್ತಾನೆ ಬಂದು. ರಶ್ಮಿಕಾ ಮಂದಣ್ಣ ಅವರ ಕಿರಿಕ್ ಪಾರ್ಟಿ ಸಿನಿಮಾ ನೋಡಿ ಆಗ್ಲೇ ಕೆಲವೊಂದು ಸಿನಿಮಾಗಳನ್ನ ಸೈನ್ ಮಾಡಿಸ್ಕೊಂಡಿದ್ರು. ಅವೆರಡು ಸಿನಿಮಾಗಳು ಅಂದ್ರೆ ಅದರಲ್ಲಿ ಯಜಮಾನ ಆಗಿರ್ಬೋದು, ಅಂಜನಿ ಪುತ್ರ ಆಗಿರ್ಬೋದು, ಮತ್ತೆ ಚಮಕ್ ಆಗಿರ್ಬೋದು, ಈ 3 ಸಿನಿಮಾಗಳನ್ನ ಬಿಟ್ರೆ ಆಮೇಲೆ ರಶ್ಮಿಕಾ ಮಂದಣ್ಣಗೆ ಕನ್ನಡದಲ್ಲಿ ಚಾನ್ಸ್ಗಳೇ ಸಿಗ್ತಾ ಇಲ್ಲ, ಅಥವಾ ಚಾನ್ಸ್ ಕೊಡ್ತಾ ಇಲ್ಲ ಅಂತಾನು ಅನ್ಬೋದು. ಇವರು ಸದ್ಯಕ್ಕೆ ತೆಲುಗು ಇಂಡಸ್ಟ್ರಿಯಲ್ಲಿ, ತಮಿಳ್ ಇಂಡಸ್ಟ್ರಿಯಲ್ಲಿ ಹಾಗೂ ಹಿಂದಿಯಲ್ಲಿ ಎಲ್ಲಾ ರೀತಿಯ ಭಾಷೆಗಳಲ್ಲೂ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಬೇಕಾದ್ರೆ ಇವರು ಯಾವ ನಮ್ಮ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಲಾಂಚ್ ಆದ್ರೂ ಆ ಪ್ರೊಡಕ್ಷನ್ ಹೌಸ್ ನ ಹೆಸರು ಹೇಳದೆ ಒಂದ್ಸಲಿ ಟ್ರೋಲ್ ಆಗಿದ್ರು. ಅದಾದ್ಮೇಲೆ ಕಾಂತಾರ ಸಿನಿಮಾ ಇಡೀ ಇಂಡಿಯಾ, ಪ್ರಪಂಚದಾದ್ಯಂತ ಹೆಸರು ಮಾಡಿದಂತ ಸಿನಿಮಾದಲ್ಲಿ ಇವರು ಆ ಸಿನಿಮಾನ ನೋಡಿಲ್ಲ ಅಂತ ಹೇಳೋದ್ರ ಮುಖಾಂತರ ಮತ್ತೊಮ್ಮೆ ಟ್ರೋಲ್ ಆಗಿದ್ರು. ಮತ್ತೆ ಪುನೀತ್ ಅವ್ರ ಜೊತೆ ಸಿನಿಮಾ ಮಾಡಿದ್ರು ಕೂಡ ಪುನೀತ್ ಅವರು ನಿಧನ ಆದಾಗ ಅದ್ರ ಬಗ್ಗೆ ಯಾವುದೇ ಮಾತುಗಳನ್ನ ಹೇಳದೇ ಇದ್ದಾಗ ಕೂಡ ಇವರು ಯಾವುದೇ ಸ್ಪಂದನೆ ನೀಡದೇ ಇದ್ದಿದ್ದು ಕೂಡ ಆವಾಗ ಒಂದ್ಸಲಿ ಟ್ರೋಲ್ ಆದ್ರು. ಮತ್ತೆ ಇತ್ತೀಚೆಗೆ ಈಗ ಚಾವ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದರ ಪ್ರಮೋಷನ್ಗಾಗಿ ಒಂದು ಫಂಕ್ಷನ್ ಅಲ್ಲಿ ನಾನು ಹೈದರಾಬಾದಿಂದ ಬಂದೆ ಅಂತ ಹೇಳೋದ್ರ ಮುಖಾಂತರ ಮತ್ತೊಮ್ಮೆ ಟ್ರೋಲ್ ಆಗಿದ್ದಾರೆ. ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಅವರು ಹೈದರಾಬಾದಲ್ಲಿ ಸ್ಟೇ ಆಗಿರೋದ್ರಿಂದ ಹೈದರಾಬಾದಿಂದ ಬಂದೆ ಅಂತ ಹೇಳಿದ್ರ, ಅಥವಾ ನಾನು ಕರ್ನಾಟಕದವಳು ಅಲ್ವೇ ಅಲ್ಲ ಅನ್ನೋ ಒಂದು ಮನಸ್ತಾಪದಲ್ಲಿ ಆ ರೀತಿ ಹೇಳಿದ್ರೆ ಗೊತ್ತಿಲ್ಲ. ಬಟ್ ಕನ್ನಡಿಗರಿಗೆ ಇವರು ಕಂಪ್ಲೀಟ್ ಆಗಿ ಬೇಡ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಅವರು ಬೆಳೆಯೋ ಲೆವೆಲ್ಗೆ ಬೆಳಿತಾನೆ ಇದ್ದಾರೆ, ಬೈಕ್ ಹೊಡೋರು ಬೈಕ್ ಹೊತ್ತಾನೆ ಇದ್ದಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ಆದ್ರೂ ಇರ್ಬೇಕು, ಇಲ್ಲ ನಾನು ಕನ್ನಡದವಳು, ನಾನು ಕನ್ನಡದಲ್ಲೇ ಸಿನಿಮಾ ಮಾಡಿದ್ದು ಮೊದಲನೇ ಸಿನಿಮಾ, ನನಗೆ ಇವರೇ ಅವಕಾಶ ಕೊಟ್ಟಿದ್ದು ಅನ್ನೋ ಒಂದು ಇರಬೇಕು ಮನಸ್ಸಲ್ಲಿ, ನಾನು ಅಲ್ಲಿಂದ ಬಂದಿದ್ದು ಅನ್ನೋದೊಂದು ಕಾಳಜಿ ಇರಬೇಕು. ಅದನ್ನ ಬಿಟ್ಟು ಅವ್ರು ಇಲ್ಲಿ ಮೊದಲೇ ಚಾನ್ಸ್ ಕೊಟ್ಟೇ ಇರ್ಲಿಲ್ಲ ಅಂದಿದ್ರೆ ಈಕೆ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ, ಯಾವ ಸಿನಿಮಾಗಳನ್ನ ಮಾಡಕ್ಕೆ ಆಗ್ತಿರ್ಲಿಲ್ಲ. ಕಿರಿಕ್ ಪಾರ್ಟಿ ಹಿಟ್ ಆಗಿರ್ಲಿಲ್ಲ ಅಂದ್ರೆ ಈಕೆನ ಯಾರು ಅವಕಾಶಕ್ಕೆ ಕರಿತಾನೆ ಇರ್ಲಿಲ್ಲ. ಇವ್ರ ಆಡಿಷನ್ ಅಲ್ಲೇ ಇವ್ರಿಗೆ ಕನ್ನಡ ಬರ ಅಂತಾನೆ ನಮ್ಮ ಮುಂಚೆನೆ ರಿಜೆಕ್ಟ್ ಮಾಡಿದ್ರು ಕೂಡ ಇಷ್ಟೊಂದು ಬೆಳಿತಾನೆ ಇರ್ಲಿಲ್ಲ ಅನ್ಸುತ್ತೆ. ಬೆಳೆಯೋದು ತುಂಬಾ ಪ್ರಾಬ್ಲಮ್ ಅಲ್ಲ, ಬೆಳಿಲಿ, ಕನ್ನಡಿಗರು ಎಲ್ಲಾ ಕಡೆ ಬೆಳಿಲಿ, ಆದ್ರೆ ಕನ್ನಡನ ಮರಿಬಾರ್ದು. ಅಂತ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ 4-5 ನಿಮಿಷ ಕನ್ನಡದಲ್ಲಿ ಮಾತಾಡಿ ನಾನು ಕನ್ನಡಿಗ, ನಾನು ಮೊದಲು ಕರ್ನಾಟಕದಲ್ಲಿ ಇದ್ದೆ ನಾನು ಅಂತ ಹೇಳ್ಕೊಂಡಿರೋರು ಇವ್ರು ಅವ್ರ ಮುಂದೆ ಯಾವ ಲೆಕ್ಕ ಅಲ್ವಾ? ಇದೊಂದು ರೀತಿ ಏನೋ ಹೇಳ್ತಾರೆ, ದುರಂಕಾರದ ಪರಮಾವಧಿ ಅಂತ, ಆ ರೀತಿ ಆಗಿದೆ ಇವ್ರಿಗೆ. ನೋಡೋಣ ಇನ್ನು ಎಷ್ಟು ದಿವಸ ಇದೇ ರೀತಿ ಮೆರಿತಾರೆ ಅಂತ. ಹೀರೋಗಳ ಲೈಫ್ ತುಂಬಾ ಇದೆ, ಹೀರೋಯಿನ್ಗಳ ಲೈಫ್ ಅಷ್ಟಿಲ್ಲ. ಆದ್ರೂ ಕೂಡ ಒಂದಲ್ಲ ಒಂದ್ ದಿವಸ ಮುಂದೆ ಕನ್ನಡದಲ್ಲಿ ಬರ್ತಾರೆ, ಕನ್ನಡಕ್ಕೆ ಕರ್ಕೊಂತಾರೆ. ಅವಾಗಿದೆ ಇವ್ರಿಗೆ ಮಾರಿ ಹಬ್ಬ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು, ರಶ್ಮಿಕಾ ಮಂದಣ್ಣ ಅವರ ಈ ರೀತಿಯ ವರ್ತನೆಗಳು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.